ನಮಸ್ಕಾರ ಸರ್, ನಿಮ್ಮ ಹೆಸರು? ಶಾಂತಪ್ಪ ಅಂತ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಸುನಾಪುರ ಗ್ರಾಮ ಪಂಚಾಯತಿ. ಓಕೆ ಸರ್, ಈ ಸರಿ ಬಂದಂಥ ಒಟ್ಟು ಮತಗಳು ಎಷ್ಟಿದೆ ಸರ್? ಸರ್ 365. ಲೀಡಿಂಗ್ ವೋಟ್ ಸರ್ 65, 165. ನೀವೇ ಮೊದಲಿಗರ ನಿಮ್ಮ ಫ್ಯಾಮಿಲಿಯಿಂದ ಪಂಚಾಯತಿ ಅಂದರೆ ರಾಜಕೀಯಕ್ಕೆ ಬಂದಿದ್ದು ಅಥವಾ ಹಿಂದೆ? ಅಲ್ಲ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವರಿಂದನೂ, ಆಮೇಲೆ ಅವ್ರು ಬಿಟ್ಟು ನಾವು ಪಂಚಾಯತಿಗೆ ನಂಬರ್ ಆಗಿದ್ವಿ. ಒಟ್ಟಾರೆ ರಾಜಕೀಯದ ಕುಟುಂಬದಿಂದ ಒಂದಂತರು ಆಗಿದೆ. ಫಸ್ಟ್ ಸ್ಟಾರ್ಟಿಂಗ್ನಾಗ ನಮ್ಮ ಅಣ್ಣ, ಆಮೇಲೆ ನಮ್ಮ ಅತ್ತಿಗೆ, ಆಮೇಲೆ ನಾವು ಒಟ್ಟು ಮೂರನೇ ಬಾರಿ ನಾವು ಆಗಿದ್ದೀರಾ. ಆಯ್ತು. ಓಕೆ ಸರ್, ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್ ನಿಮಗೆ? ಏನೆಲ್ಲ ಹಿಂಗೆ ದೊಡ್ಡವರು ಹಿಂಗೆ ನೀವು ನಿಲ್ರಿ, ನಿಮ್ಮ SC ಕ್ಯಾಟಗಿರಿ ಬಂದೈತೆ, ಅದ್ರಾಗ ನೀವು ಒಂದು ಮೆಂಬರ್ ಆಗಬೇಕು ಅಂತಾನೆ ನಿಲ್ಸಿದ ಮೇಲೆ ನಾವು ಜನಗಳಿಂದ ಏನು ಬೇಕಾದರೂ ಅವು ರೇಷನ್ ಕಾರ್ಡು ನಾ ಬೇರೆ ಅಥವಾ ಅವ್ರ ಕಷ್ಟ ಸುಖ ಬಂದು ಮಾಡಿಕೊಡ್ತಾ ಇದ್ದೀವಿ. ಕೇಳ್ತೀನಿ ಸರ್. ಅದು ಮುಂದೆ ಇವಾಗ ನೀವು ಫಸ್ಟ್ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ದೀರಿ ಸರ್? ಇದೆ, ನಮ್ದು ವ್ಯಾಪಾರ ಮಾಡ್ತಾ ಇದ್ದೀವಿ. ವ್ಯಾಪಾರ ಕೂಲಿ ಮಾಡ್ಕೊಂಡು ಅಗ್ರಿಕಲ್ಚರಲಿಸ್ಟ್. ಓಕೆ ಸರ್, ಇವಾಗ ನಿಮಗೆ ಅಂದರೆ ಒಟ್ಟು 3.5 ವರ್ಷ ಕಳೆದಿದೆ ರಾಜಕೀಯಕ್ಕೆ ಬಂದು. ನಿಮ್ಮ ಅಂಡರಲ್ಲಿ ಏನೇನೋ ಅಭಿವೃದ್ಧಿ ಕಾರ್ಯಗಳನ್ನ ಪೂರ್ಣಗೊಳಿಸಿದ್ದೀರಾ ಸರ್? ನಿಮ್ಮ ಗ್ರಾಮಕ್ಕೆ ಏನೇನು ಮಾಡಿದ್ದೀರಾ? ಚರಂಡಿ ಕೆಲಸ ಮಾಡಿಸಿದ್ದೀವಿ, ಸ್ಕೂಲ್ ಕಾಂಪೌಂಡ್ ಮಾಡಿಸಿದ್ದೀವಿ, ಗಿಡ ನಾಟಿದ್ದೀವಿ, ಆಮೇಲೆ ಈ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೀವಿ, ಇನ್ನೂ ಮಾಡ್ತಾನೆ ಇದ್ದೀವಿ, ಇನ್ನೂ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಓಕೆ ಸರ್, ಒಟ್ಟು 3.5 ವರ್ಷದಿಂದ ಇಷ್ಟು ಕೆಲಸ ಕಾರ್ಯಗಳಾಗಿದೆ. ಓಕೆ, ಇನ್ನೂ 1.5 ವರ್ಷ ಕಾಲಾವಧಿ ಇದೆ. ಏನೇನು ಯೋಜನೆಗಳು ಹಾಕೊಂಡಿದ್ದೀರಾ ಸರ್ ನಿಮ್ಮ ಗ್ರಾಮ ಅಭಿವೃದ್ಧಿ ಮಾಡಬೇಕು ಅಂತ? ಏನೇನು ಯೋಜನೆ? ಅದೇ ಕಾಲುವೆ ಅಭಿವೃದ್ಧಿ ಒಂದು ಮಾಡಬೇಕು ಅಂದ್ಕೊಂಡಿದ್ದೀವಿ. ರಸ್ತೆ, ಕಾಲುವೆ, ಒಂದು ಮೋರಿಗಳು ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಇನ್ನೂ ಬೇಕಾದಷ್ಟು ಊರ್ಕ ಸಹಕಾರ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಓಕೆ, ನಿಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳು ಈಗ ಅಂದರೆ ಮನೆಗಳು, ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ಈ ಥರದ್ದೆಲ್ಲ ಪೂರ್ಣಗೊಂಡಿದೆಯಾ ಅಥವಾ ಇನ್ನು ಅರ್ಧ ಐತೆ, ಅರ್ಧ ಶೌಚಾಲಯ ಕಟ್ತಾವ್ರೆ, ಇನ್ನು ಕಟ್ತಾನೆ ಅವರು ಎಲ್ಲ ಬಿಲ್ಗಳು ಕೊಡಿಸ್ತಾ ಇದ್ದೀವಿ. ಜಾಸ್ತಿ ನಿಮ್ಮ ಗ್ರಾಮ ಅಂದರೆ ನಿಮ್ಮ ವ್ಯಾಪ್ತಿಗೆ ಸೇರಿದ ಗ್ರಾಮದ ಜನತೆಗಳು ಯಾವುದಾದ್ರು ತೊಂದರೆಗಳನ್ನ ತಂದು ನಿಮಗೆ ಕೊಡ್ತಾರೆ ಸರ್? ಅಂದರೆ ನಿಮ್ಗೆ ಈ ಥರ ಕಷ್ಟ ಇದೆ, ಇದನ್ನ ಮಾಡಿಕೊಡಿ ಅಂತ ಜಾಸ್ತಿ ಹೇಳೋಂಥ ತೊಂದರೆಗಳು? ಜಾಸ್ತಿ ತೊಂದರೆಗಳಂದ್ರೆ ಇದೆ, ಆ ಜಮೀನುಗಳು ಅದು ಹಾಕೊಂಡಿದ್ದಾರೆ, ಇವು ಹಾಕೊಂಡಿದ್ದಾರೆ, ಸ್ಟೇಷನ್ ಅವು ನಾವು ಹೋಗೋದು ಬಿಡಿಸೋದು ಏನು ಅಷ್ಟು ನಮ್ಮೂರಾಗ ಅಂತ ಇದೇನಿಲ್ಲ. ಕೇಸ್ಗಳು ಮಾಮೂಲಿ ನಡ್ಕೊಂಡು ಹೋಗ್ತಾ ಇತ್ತು. ನಾವು ಬಂದು ನಾವು ಇಂಥದ್ದಾಗ ಹೋಗ್ರಿ ಅಂದ್ರೆ ಅವ್ರು ಕರೆಕ್ಟಾಗಿ ಹೋಗ್ತಾ ಇರ್ತಾರೆ. ಓಕೆ, ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮನ್ನ ಅಂದರೆ ಮಾರ್ಗದರ್ಶನ ನೀಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹಿಂದೆ ನಿಂತಿರುವಂಥ ವ್ಯಕ್ತಿ ಯಾರು ಇದ್ದಾರಾ? ಇದ್ದಾರೆ, ಗೌಡ್ರು ಇರ್ತಾರೆ. ಹೇಳಿ ಸರ್, ಅವ್ರ ಹೆಸರು? ಶೇಖರ್ ಗೌಡ್ರು. ಓಕೆ, ಅವ್ರ ಹೆಸರು ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಇದು ಅವರು ಏನು ನಿಮ್ಮ ಸಹಕಾರ ಬೇಕು ನಮ್ಗೆ ಹೇಳ್ರಿ, ನಿಮ್ಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಿರ್ತಾರೆ. ಭರವಸೆ ಎಲ್ಲ ಕೊಟ್ಟಿದ್ದಾರೆ, ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಓಕೆ ಸರ್, ಇವಾಗ ಮುಂದೆ ನೀವು TP GP ಈ ಥರ ಕಂಟೆಂಟ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ? ಏನು ಅದೇನು ನಮ್ಗೆ ಅದೇನಿಲ್ಲ. ಪಂಚಾಯತಿಯಲ್ಲೇ ನಮ್ಮ ಪಂಚಾಯತ್ ನಮ್ಮೂರು ಚೆನ್ನಾಗಿದ್ರೆ ನಮಗೂ ಚೆನ್ನಾಗಿರ್ತದ ಅನ್ನೋ ನಮ್ಗೇನು ಇದೇನು ಬೇಕಾಗಲ್ಲ. ಊರ್ ಜನ ಚೆನ್ನಾಗಿರ್ಲಿ, ಊರು ಚೆನ್ನಾಗಿರ್ಲಿ ಅಂತ ನಮ್ಗೆ ಅಷ್ಟು ಮೇಲೆ ಮಟ್ಟಕ್ಕೆ ನಾವು ಬೇಡ, ನಮ್ಗೆ ಅಷ್ಟೇ ಸಾಕು. ಓಕೆ ಸರ್, ಇವಾಗ ನಿಮ್ಮ ಈ ಸ್ಥಾನಕ್ಕೆ ಬರೋದಕ್ಕೆ ಅಂದರೆ ಜನಪ್ರತಿನಿಧಿ ಆಗೋದಕ್ಕೆ ಕಾರಣ ನಿಮ್ಮ ಗ್ರಾಮದ ಮತದಾರರು ಒಟ್ಟಾಗಿ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಸರ್, ಎಲ್ಲ ಚೆನ್ನಾಗಿರ್ಬೇಕು, ಅವರು ಕೊಂದೆಕೊರಗಳೆಲ್ಲ ನಾವು ನೋಡಬೇಕು, ಅವ್ರನ್ನೂ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಓಕೆ ಸರ್, ಇವಾಗ ಇದೇ ಥರ ಮುಂದೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಮಾತುಗಳನ್ನ ಹಂಚ್ಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಸರಿ.